ನಮಸ್ಕಾರ ವೀಕ್ಷಕರೇ. ಚಿಕ್ಕಮಗಳೂರು ಯಾರಿಗೆ ಗೊತ್ತಿಲ್ಲ ಹೇಳಿ? ಇಡೀ ಜಗತ್ತಿಗೆ ಅತಿ ಉತ್ತಮ ಕಾಫಿಯನ್ನು ಕಳಿಸುವಂಥ ಪ್ರೊಡಕ್ಷನ್ ಮಾಡುವಂಥ ಚಿಕ್ಕಮಗಳೂರಲ್ಲಿ ಇವತ್ತು ನಾವಿದ್ದೀವಿ. ಈ ಕಾಫಿ ಎಸ್ಟೇಟ್ಗಳ ಮಧ್ಯ ಇವತ್ತು ನಮ್ಮ ಇಂಟ್ರೊಡಕ್ಷನ್ ಮಾಡೋಣ. ಸೊ ಚಿಕ್ಕಮಗಳೂರು ನಿಮ್ಗೆ ಹಾಗೆ ಗೊತ್ತಿರುವಂಥ ದೇಶದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವಂಥ ಜಾಗ, ಇಂಡಿಯಾದಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವಂಥ ಜಾಗ ಇದಾಗಿದೆ. ಸೊ ಹಾಗಾಗಿ ನಾವು ಇವತ್ತು ಇಲ್ಲಿಂದ ಪ್ರಾರಂಭಿಸೋಣ. ಹಾಗೆ ಚಿಕ್ಕಮಗಳೂರಿಂದ 32 ಕಿಲೋಮೀಟರ್ ದೂರ ಇರುವಂಥ ಸ್ಥಳವೇ ಮುತ್ತೋಡಿ ಅಭಯಾರಣ್ಯ. ಈ ಮುತ್ತೋಡಿ ಅಭಯಾರಣ್ಯ ಬಂದ್ಬಿಟ್ಟು ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಸೇರಿಕೊಳ್ಳುತ್ತೆ. ಸೊ ಎಲ್ಲರೂ ಚಿಕ್ಕಮಗಳೂರಿಗೆ ಬರ್ತಾರೆ, ಆದರೆ ಯಾರಿಗೂ ಕೂಡ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಗೊತ್ತಿಲ್ಲ. ಸೊ ಇಲ್ಲಿಂದ ನಿಮಗೆ ಒಂದು ವನ್ಯಜೀವಿ ಅನುಭವ ಬೇಕು ಅಂತಂದರೆ ಈ ಜಾಗಕ್ಕೆ ಬಂದು ನೀವು ಇಲ್ಲಿ ಒಂದು ಸಫಾರಿಯನ್ನಾಗಲಿ ಮಾಡಿದಾಗ ನಿಮಗೆ ಅನೇಕ ಆನೆ, ಇಲ್ಲಿ ಸುಮಾರು 360ಕ್ಕಿಂತ ಹೆಚ್ಚು ಆನೆಗಳಿವೆ, 42 ಹುಲಿಗಳಿವೆ, ಮತ್ತು ಅದೇ ರೀತಿ ಚಿರತೆ, ಹಾಗೆ ಸುಮಾರು ವನ್ಯಜೀವಿ ಪ್ರಾಣಿಗಳು ಇಲ್ಲಿ ನಿಮಗೆ ನೋಡುವಂಥ ಅವಕಾಶ ಸಿಗುತ್ತೆ. ಇಲ್ಲಿ ತಂಗುವಂಥ ಜಾಗ ಕೂಡ ಇದೆ. ಇಲ್ಲಿ ಒಂದು ಪ್ರಕೃತಿ ಶಿಬಿರ ಇದೆ, ಹಾಗೆ ಒಂದು ಅತಿಥಿ ಗೃಹ ಇದೆ. ಸೊ ನೀವು ಅರಣ್ಯ ಇಲಾಖೆಯವರಿಗೆ ಸಂಪರ್ಕಿಸಿದಾಗ ಇದ್ರ ಮಾಹಿತಿ ಖಂಡಿತ ಸಿಗುತ್ತೆ. ಬನ್ನಿ, ಹಾಗಿದ್ರೆ ಇವತ್ತು ನಾನು ನಿಮಗೆ ಚಿಕ್ಕಮಗಳೂರನ್ನ ತೋರಿಸಿ ಅದ್ರ ಜೊತೆಗೆ ಇಲ್ಲಿ ಅಂತ ವನ್ಯಜೀವಿ ಧಾಮನ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಬನ್ನಿ. ಇದು ಅದು ಬರ್ತಾ ಇದೆ ನನಗೆ. ಇದು ಬರ್ತಾ ಇದೆ. ಸೈಡಿಗೆ ಬಾ, ಈ ಕಡೆ ಬಾ. ಇದಿಲ್ಲ. शेयर कीजिए, सब्सक्राइब कीजिए। थैंक यू।